ವೇದಿಕೆಯಲ್ಲಿರುವ ಗಣ್ಯರೇ, ಸಭೆಯಲ್ಲಿರುವ ಮಾನ್ಯರೇ, ಎಲ್ರಿಗೂ ನಮಸ್ಕಾರ. ಬಹುಶಃ ಅಶೋಕ ಭಟ್ರಿಂದ ತೊಡಗಿ ಇಲ್ಲಿಯ ತನಕ ಎಲ್ಲರೂ ಮಾತಾಡಿದ್ದನ್ನು ನಾನು ಪುನಃ ಸಮನ್ವಯ ಮಾಡಲಿಕ್ಕೆ ಅದನ್ನೇ ಪುನಃ ಹೇಳಿದಾಗ್ತದೆ. ನಾವು ಯೋಚನೆ ಮಾಡಬೇಕಾದ್ದು ಹಿಸ್ಟ್ರಿಯನ್ನಲ್ಲ, ಹಿಂದೆ ಏನಾಗಿದೆ ಅಂತ, ಅಥವಾ ಈಗ ಹೇಗಿದೆ ಅಂತಲ್ಲ, ಮುಂದೆ ಏನಾಗಬಹುದು, ಇದು ನಮ್ಮ ಮುಂದೆ ಇರಬೇಕಾದಂಥ ಪ್ರಶ್ನೆ. ಈಗ ಮುಂದೆ ಯಕ್ಷಗಾನ ಕಾರ್ಯಕ್ರಮ ಆಗ್ತದೆ ಅಂತ ಹೇಳೋದು ಪ್ರಶ್ನೆ ಅಲ್ಲ, ಮುಂದಿನ ಪೀಳಿಗೆಗೆ ಯಕ್ಷಗಾನವನ್ನು ಯಾರು ತಲುಪಿಸ್ತಾರೆ, ಇದನ್ನು ನಾವು ಯೋಚನೆ ಮಾಡಬೇಕು. ಉತ್ತಮ ಕಲಾವಿದರನ್ನು ಮಾಡಲಿಕ್ಕೆ ತರಬೇತಿ ಕೇಂದ್ರಗಳಿವೆ. ಇವರು ಹೇಳಿದಾಗ ಯಕ್ಷಗಾನ ಮಾಡಿದರೆ ಸಿಗ್ತಾರೆ ಎಲ್ಲರೂ. ಬಟ್ ಇದಕ್ಕೆ ನಾನು ಹೇಳೋದು, ಸಂಘಟಕರು ಸ್ವಲ್ಪ ಪ್ರೆಷರ್ ಹಾಕಬೇಕು. ಇಂತಹ ಕಾರ್ಯಕ್ರಮಗಳನ್ನು ಸಂಘಟಕರ ಜೊತೆಯಲ್ಲಿ ಮಾಡಬೇಕು, ಆವಾಗ ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಸಿಗ್ತದೆ. ಇಲ್ಲದಿದ್ದರೆ ಇವರು ಹೇಳಿದಾಗ ಗಲ್ಲಿಯಲ್ಲಿ ಮತ್ತೆ ಸ್ಟಾರ್ಟ್ ಆಗ್ತದೆ. ಆದರೆ ಈ ಉತ್ತಮ ಸಂಘಟಕರನ್ನು ತಯಾರು ಮಾಡಲಿಕ್ಕೆ ಯಾರಿದ್ದಾರೆ? ಯಾರೂ ಇಲ್ಲಲ್ಲ. ಹಾಗೆ ಇದನ್ನು ಹೇಗೆ ನಿಭಾಯಿಸುವುದು ಅಂತ ಯೋಚನೆ ಮಾಡಬೇಕು. ಸಂಘಟಕ ಅಂದರೆ ಕೇವಲ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಅಂತಲ್ಲ. ನಾನು ಯೋಚನೆ ಮಾಡೋ ದೃಷ್ಟಿಯಲ್ಲಿ ಸಂಘಟಕನನ್ನು ಕೇವಲ ನಾವು 4 ಜನ ಕಲಾವಿದರನ್ನು ಹೇಳಿ ಕಾರ್ಯಕ್ರಮವನ್ನು ಮಾಡುವ ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ತಂದು ನಿಲ್ಲಿಸಿದ್ದೇವೆ. ಹಾಗಲ್ಲ. ಅವನು ಇದಕ್ಕೆ ಆರ್ಥಿಕವಾದ ಹೊಂದಾಣಿಕೆಯನ್ನು ಹೇಗೆ ಮಾಡಿಕೊಳ್ಳೋದು, ಕಲಾವಿದರನ್ನು ಹೇಗೆ ಹೊಂದಾಣಿಕೊಳ್ಳೋದು, ಅಥವಾ ಈಗೆಲ್ಲರೂ ಹೇಳಿದಾಗ ಅದಕ್ಕೆ ಹೇಗೆ ಪ್ರಸಂಗ ನಿಶ್ಚಯ ಮಾಡೋದು, ಇದನ್ನು ಯೋಚನೆ ಮಾಡಬೇಕು. ಇದು ಖಾಲಿ ಒಬ್ಬನಿಂದ ಆಗುವಂಥ ಕೆಲಸದಲ್ಲೇ ಅಲ್ಲ. ಒಂದು 10 ವರ್ಷ ಮುಂದಕ್ಕೆ ನೀವು ಯೋಚನೆ ಮಾಡಿ, ಸಿಂಗಲ್ ಆಗಿ ಸಂಘಟಕ ಅಂತ ಇರುವುದಿಲ್ಲ. ನಾನು ಹೇಳ್ತಿದ್ರೆ, ಈಗ ಸಂಘಟಕ ಅಂದರೆ ಹೇಗಿರಬೇಕು? ಅವನು ಇಂತಹ ಯಕ್ಷಗಾನಂಥ ಕಾರ್ಯಕ್ರಮಗಳನ್ನು ಮಾಡಬೇಕು, ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರಬೇಕು, ನಿರಂತರ ತಾಳಮದ್ದಳೆಗಳಾಗಬೇಕು, ಯಕ್ಷಗಾನಗಳಾಗಬೇಕು, ಇತ್ಯಾದಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಗಬೇಕು. ಇಂಥದ್ದನ್ನು ಮಾಡಿದಾಗ ಅದು ಸಂಘಟನೆ ಅಂತ ಮುಂದಕ್ಕೆ ಕರೆಯಲ್ಪಡ್ತದೆ. ಇಂಡಿವಿಜುವಲ್ ಆಗಿ ಮಾಡುವುದಕ್ಕೆ ತುಂಬ ಕಷ್ಟ ಇದೆ ಮುಂದಕ್ಕೆ. ಅಂತಹ ಸಂಸ್ಥೆಗಳನ್ನು ನೋಡಿದರೆ, ಈಗ ಸಿರಿಬಾಗಿಲು ಪ್ರತಿಷ್ಠಾನ, ಕುರಿಯ ಪ್ರತಿಷ್ಠಾನ, ಯಕ್ಷಗಾನ ಕಲಾರಂಗ, ಹಂಗಾರಗಟ್ಟೆಯವರು, ಹೀಗಾದ್ರೆ ಬೇರೆ ನನಗೆ ಹೇಳದೇ ಇರುವಂಥದ್ದು ಭಾಳ ಸಂಸ್ಥೆಗಳು ಇರ್ಬೋದು. ಅವರು ಇದನ್ನು ಮಾಡ್ತಾರೆ. ಮುಂದೆಗೆ ಇನ್ನೊಂದು ನಾವು ಯೋಚನೆ ಮಾಡಬೇಕು, ನಮಗೆ ಬೇಕಾಗುವುದು ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲ, ಕಲ್ಚರಲ್ ಮ್ಯಾನೇಜ್ಮೆಂಟ್. ಇವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಈಗ ನಿಮಗೆ ಗೊತ್ತಿರ್ಬೋದು, ಮದುವೆ ಎಲ್ಲ ಮಾಡುವಾಗೆ ಮಾಡಿಸಿಕೊಡ್ತಾರೆ, ಅದನ್ನು ಎಲ್ಲರೂ ಮಾಡ್ಬೋದು. ಮುಂದೆ ನಮ್ಮ ಈ ಯಕ್ಷಗಾನದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಕಾರ್ಯಕ್ರಮಗಳಾಗಬೇಕು. ಇಲ್ಲಾಂದರೆ ಅದೇ ಎಲ್ಲರೂ ಹೇಳ್ತಾರೆ, ಅವರು ಬರ್ತಾರೆ, ಅರ್ಥ ಹೇಳ್ತಾರೆ, ಆಟ ಆಡ್ತಾರೆ, ಹೋಗ್ತಾರೆ. ಅಥವಾ ಈಗಾಗಲೇ ಡಿಸ್ಕಷನ್ ಆದಂಥ ಸಿನಿಮಾವ ನಮ್ಮ ಯಕ್ಷಗಾನದಲ್ಲಿ ಈಗ ಅದು ನಮ್ಮದ್ದು ಬಿಟ್ಟು ಬೇರೆಲ್ಲ ಉಂಟು ನಮ್ಮ ಹತ್ರ. ನಮ್ಮದ್ದಿಲ್ಲ. ಬೇರೆ ನೀವು ಕಲಾ ಪ್ರಕಾರಗಳನ್ನು ತಗೊಳ್ಳಿ, ಈಗ ಭರತನಾಟ್ಯ ತಗೊಳ್ಳಿ, ಕೂಚಿಪುಡಿ ತಗೊಳ್ಳಿ, ಯಾವುದೇ ತಗೊಳ್ಳಿ, ಅವ್ರು ಯಾಕೆ ನಮ್ಮದನ್ನೆಲ್ಲ ತಗೊಳ್ಳೋದಿಲ್ಲ? ಮತ್ತು ನಾವು ಯಾಕೆ ಅಲ್ಲಿಂದ ತಗೊಳ್ಬೇಕು ಇಲ್ಲಿಗೆ? ನಮ್ಮ ಸ್ವಂತಿಕೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಸಂಘಟಕರು ಮಾಡಿದಾಗ ಮಾತ್ರ ಇದು ಮುಂದಿನ ತಲೆಮಾರಿಗೆ ಹೋಗ್ತದೆ. ಸಂಘಟನೆ ಅಂತ ಹೇಳಿದರೆ ವರ್ಷಕ್ಕೊಂದು ಕಾರ್ಯಕ್ರಮ ಮಾಡುವುದಲ್ಲ. ನಾನು ಈಗಾಗಲೇ ಹೇಳಿದಾಗ ಮಕ್ಕಳ ಯಕ್ಷಗಾನವೋ, ಉಪನ್ಯಾಸಗಳೋ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಸಂಘಟಕರು ಡೇಟಾ ಮ್ಯಾನೇಜ್ಮೆಂಟ್ಗಳನ್ನು ಮಾಡಬೇಕಾಗ್ತದೆ. ಈಗ ಇದ್ದಾಗೆ ಸುಮ್ಮನೆ ಒಂದು ಕಾರ್ಯಕ್ರಮ ಮಾಡಿ ಬರ್ತಾರೆ ಅಂತ ಹೇಳಿದರೆ ಬರುವುದಿಲ್ಲ. ನಮ್ಮ ಹತ್ರ ನಮ್ಮ ಕಾರ್ಯಕ್ರಮಗಳಿಗೆ ಯಾರು ಬರ್ತಾರೆ ಅಂತ ಹೇಳುವ ಡಾಟಾ ಬೇಸ್ ಇರಬೇಕು. ಎಷ್ಟು ಜನ ಯುವಕರು ಬರ್ತಾರೆ, ಎಷ್ಟು ಜನ ಬರ್ತಿದ್ರು, ಅವರು ಯಾಕೆ ಈಗ ಬರ್ತಾ ಇಲ್ಲ, ನಮ್ಮ ಊರಿನಲ್ಲಿ ಎಷ್ಟು ಕಾರ್ಯಕ್ರಮಗಳಾಗ್ತಿತ್ತು, ಈಗ ಯಾಕೆ ಆಗ್ತಿಲ್ಲ, ಹೀಗೆ ಆಗದೇ ಇರುವುದಕ್ಕೆ ಕಾರಣಗಳೇನು ಎನ್ನುವ ಡಾಟಾ ಬೇಸ್ಗಳನ್ನು ಮುಂದಿನ ಸಂಘಟಕರು ಇಟ್ಟುಕೊಂಡಾಗ ಮಾತ್ರ ಇದು ಮುಂದುವರಿಯುವುದಕ್ಕೆ ಸಾಧ್ಯ. ಇನ್ನೊಂದು ಗಮನಿಸಬೇಕು, ನಮಗೆ ಕಾಂಪಿಟೀಷನ್ ಇರುವುದು ಪುನಃ ಯಕ್ಷಗಾನವೂ ಅಲ್ಲ, ಸಿನಿಮಾವೂ ಅಲ್ಲ, ಈಗಿನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು. ಮುಂದಿನ ಕಾಲಕ್ಕೆ ಹೋದಾಗ OTT, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಅಥವಾ ಇಂತಹ ಮಾಧ್ಯಮಗಳೇ ಇದರಲ್ಲಿ ಮುಂದೆ ಕಮಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆವಾಗ ನಾವೇನು ಮಾಡಬೇಕು ಅಂದರೆ, ಅಥವಾ ಕ್ರಿಕೆಟ್ ಇರ್ತದೆ, ಹೀಗಿರೋದೆಲ್ಲ ಇರ್ತದೆ. ಈಗಿನ ಯುವಜನಕರು ಯಕ್ಷಗಾನಕ್ಕೆ ಬರಬೇಕು ಅಂತೇನಿಲ್ಲ, ಅದು ಬರಬೇಕಿದ್ರೆ ಆವಾಗ ನಮ್ಮ ಹತ್ರ ಡಾಟಾ ಬೇಸ್ ಇರಬೇಕಾಗ್ತದೆ. ಆ ಡಾಟಾ ಬೇಸ್ ಇದ್ದು ನಾವು ಈ ಕಾರ್ಯಕ್ರಮಗಳನ್ನು ನಾವು ಪ್ರೇಕ್ಷಕರನ್ನು ರಂಜಿಸುವುದಕ್ಕೆ ಕೊಡ್ತೇವೆ, ಅವರಿಗೆ ಬೇಕಾದ್ದಕ್ಕೆ ಕೊಡ್ತೇವೆ ಅಂತೇಳಿ ಮಾಡುವುದಲ್ಲ. ನಮ್ಮ ಕಾರ್ಯಕ್ರಮದ ಸ್ಪೆಷಾಲಿಟಿಗೆ ಅವರು ಬರುವಾಗ ಮಾಡಬೇಕು. ನಾವು ಹಾಗೆ ಮಾಡಿದರೆ ಖಂಡಿತ ಜನ ಬರ್ತಾರೆ. ಜನ ಬರುವುದಿಲ್ಲ ಅಂತ ಹೇಳೋದನ್ನು ನಾನು ಒಪ್ಪುವುದಿಲ್ಲ. ಯಾಕೆಂದರೆ ಇವತ್ತು ಭರತನಾಟ್ಯಕ್ಕೆ ಜನ ಬರ್ತಾರೆ, ಕೂಚಿಪುಡಿಗೆ ಬರ್ತಾರೆ, ಅಥವಾ ಇನ್ನೊಂದು ಬೇರೆ ಇತ್ತೀಚೆಗೆ ನಾನು ಯಾವುದೋ ಕ್ಲಿಪ್ಪಿಂಗ್ಸ್ ನೋಡಿದೆ, ಬೇರೆದೇ ಇದರ ರಾಜ್ಯದ ಕಾರ್ಯಕ್ರಮ, ಅದಕ್ಕೆ ಅಷ್ಟು ವೀಕ್ಷಕರಿದ್ದಾರೆ. ಹಾಗಿರುವಾಗ ನಮ್ದು ಯಾಕೆ ಬರುವುದಿಲ್ಲ? ನಾವು ಇನ್ನೊಂದು ಅನಾಕರಣೆ ಮಾಡಿದಾಗ ಅದು ಆ ಕ್ಷಣಕ್ಕೆ ನೋಡಿ ಜನ ಮರೀತಾರೆ, ಉಳಿಯುವುದಿಲ್ಲ. ಅದು ಉಳಿಬೇಕಿದ್ರೆ ನಮ್ಮ ಸ್ವಂತಿಕೆಯನ್ನು ಉಳಿಸಬೇಕು. ಇನ್ನೊಂದು ನಾವೇನಂದರೆ, ಈ ಪ್ರೇಕ್ಷಕ ಬಂದರೆ ಸಾಕು ಅಂತೇಳಿ ಯೋಚನೆ ಮಾಡಿರಬಾರ್ದು. ಪ್ರೇಕ್ಷಕನನ್ನು ನಮ್ಮ ವ್ಯವಸ್ಥೆಯ ಪಾರ್ಟ್ನರ್ ಆಗುವಾಗ ಮಾಡಬೇಕು.
ಪಾಲುದಾರನಾಗಿರಬೇಕು. ಬಂದು ನೋಡುವಾಗಲ್ಲ, ಅವನಾಗಿ ಸ್ವಂತ ದೇಣಿಗೆ ಕೊಡುವಾಗಿರಬೇಕು, ಅವನಾಗಿ ಸಹಾಯ ಮಾಡುವಾಗಿರಬೇಕು, ಇನ್ನು ಕಾರ್ಯಕ್ರಮ ಯಾವಾಗ ಮಾಡುವ ಅಂತ ಕೇಳುವಾಗಿರಬೇಕು. ಇದನ್ನು ಪ್ರೇರೇಪಿಸುವ ಕೆಲಸವನ್ನು ಸಂಘಟಕ ಮಾಡಬೇಕು. ಅದರ ಬದಲಾಗಿ ನಾವು ಪುನಃ ಇದನ್ನೇ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಕಲಾವಿದರು ಹೇಳಿದ ಸಮಯಕ್ಕೆ ಬರುವುದಿಲ್ಲ, ಅವರು ಕೈ ಕೊಟ್ಟರು, ಇವರು ಬರಲಿಲ್ಲ, ಇದನ್ನು ಮಾಡಿಕೊಂಡಿರಬಾರ್ದು. ನಾವು ಇಂಥದ್ದು ಮಾಡಿದಾಗ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅವರು ಬರ್ತಾರೆ. ನಾವು ಡಿಮಾಂಡನ್ನು ಕ್ರಿಯೇಟ್ ಮಾಡಬೇಕು. ಡಿಮಾಂಡ್ಗಳ ಅಥವಾ ಇದೆಲ್ಲ ಯಾವಾಗಲೂ ಅದರಷ್ಟಕ್ಕೆ ಬರೋದಿಲ್ಲ. ನಾವು ಹೇಗೆ ಅದನ್ನು ಪ್ರೆಸೆಂಟ್ ಮಾಡ್ತೇವೆ ಅದಕ್ಕೆ ಸರಿಯಾಗಿ ಅದು ಕ್ರಿಯೇಟ್ ಆಗ್ತದೆ. ಮತ್ತು ಈಗಾಗಲೇ ಅಶೋಕ್ ಭಟ್ರು ಹೇಳಿದ್ದಾರೆ, ನಮ್ಮ ಸಂಘಟನೆಗಳಿಗೆ ಹಣ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಆಗೋದಿಲ್ಲ. ಯಾಕಂದರೆ ಆರ್ಥಿಕತೆ ಎಲ್ಲರೂ ಈಗ ಸೌಂಡೆ ಕಂಪೇರ್ ಮಾಡಿದರೆ ಮೊದಲಿಗಿಂತ ಇದು ಮಾಡಿದರೆ ಮುಂದೆ ನಡ್ಕೊಂಡು ಬರ್ತಿದ್ದೇವೆ. ಈಗ ಕಾರಲ್ಲಿ ಬರ್ತಾನೆ, 4 ಜನ ಬರುವ ಅವಕಾಶ ಇದ್ದರೂ ಒಬ್ಬನೇ ಬರ್ತಾನೆ. ಹಾಗಿರುವಾಗ ಹಣದ ಸಮಸ್ಯೆ ಆಗುವುದಿಲ್ಲ. ಸಂಘಟಕ ಮೊದಲು ಜನರ ವಿಶ್ವಾಸ ಗಳಿಸಬೇಕು. ವಿಶ್ವಾಸ ಗಳಿಸಬೇಕಿದ್ರೆ ಪಾರದರ್ಶಕತೆ ಇರಬೇಕು, ಲೆಕ್ಕಪತ್ರ ಸರಿಯಾಗಿರಬೇಕು. ನಿಮ್ಮ ಮೇಲೆ ಆವಾಗ ಆಟೋಮೆಟಿಕಲಿ ವಿಶ್ವಾಸ ಬರ್ತದೆ. ಹಾಗಿರುವಾಗ ಯಾರು ದುಡ್ಡು ಕೊಡಲಿಕ್ಕೆ ಅಂತ ಒಂದು ದೊಡ್ಡ ಯೋಚನೆ ಮಾಡೋದಿಲ್ಲ ಅಂತ ನನಗೆ ಅನ್ನಿಸ್ತದೆ. ಒಳ್ಳೆಯ ಸಂಘಟನೆಗಳಿಗೆ ಇದು ಬೇಕಷ್ಟು ಕಲೆಕ್ಷನ್ ಆಗ್ತದೆ. ಈಗ ನಿನ್ನೆ ಇವತ್ತು ಬೆಳಿಗ್ಗೆ ಮಾತಾಡಿದ್ದಾರೆ ಅಶೋಕ್ ಭಟ್ರು ಹೇಳಿದಾಗ ಹಂಗಾರಗಟ್ಟೆಯಲ್ಲಿ ಅವರು ಹೇಳಿದರು ತುಂಬ ಯಶಸ್ವಿ, ಏನು ಸಮಸ್ಯೆ ಆಗಲಿಲ್ಲ. ಆಲ್ ದ ವೇ ಉಜಿರೆಯಿಂದ ಹೋಗಿ ಅವರು ಕಾರ್ಯಕ್ರಮ ಮಾಡಿದ್ದಾರೆ, ಅವರಿಗಲ್ಲಿ ಆರ್ಥಿಕ ಸಮಸ್ಯೆ ಏನು ಬರಲಿಲ್ಲ. ಅಂದರೆ ಜನ ಎಲ್ಲ ರೆಡಿ ಇದ್ದಾರೆ. ನಾವು ಜನಗಳಿಗೆ ಏನು ಕೊಡ್ತೇವೆ ಅಂತ ಹೇಳೋದು ಮುಖ್ಯವಾಗದೆ ನಾವು ಜನಗಳನ್ನು ಕಮೆಂಟ್ ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ಜನಗಳಿಗೆ ಅದೆಲ್ಲ ಬೇಕಾಗೋದು, ಅವರಿಗೆ ಇದು, ಹಾಗಾಗಿ ಹೀಗೆ ಮಾಡಿದೆವು ನಾವು. ಆಗ ಇವರು ಅಶೋಕ್ ಭಟ್ರು ಹೇಳಿದ್ದೇ ಇರಬೇಕು, ಯಾವುದೊಂದು ಪ್ರಸಂಗದ ಕಾರ್ಯಕ್ರಮವನ್ನು ಹೇಳಿದರು, ಹಾಗೆ ಅದಕ್ಕೆ ತುಂಬ ಜನ ಹೋದರು. ಇದು ಆ್ಯಕ್ಚುಲಿ ಜನಗಳ ಸಮಸ್ಯೆ ಅಲ್ಲ, ನಾವೇ ಹಾಗೆ ಮಾಡಿಟ್ಟದ್ದು ಅದನ್ನು, ಇಲ್ಲದಿದ್ರಂಥದ್ದು ಏನಾಗೋದಿಲ್ಲ. ಹಾಗೆ ಇನ್ನೇನಾಗ್ತದೆ ಅಂತ ಮುಂದಿನ ಸಂಘಟನೆಗಳಲ್ಲಿ ನೋಡಿ ವ್ಯಕ್ತಿ ಕೇಂದ್ರೀಕೃತಾಗಿ ಉಂಟೀಗ ಎಲ್ಲ ಕಡೆ ನೀವು ಗಮನಿಸ್ತಾ ನೋಡಿ. ಒಬ್ಬ ಇದ್ದರೆ ಈಗ ಚೆನ್ನಾಗಿ ನಡೀತದೆ, ಅವನಿಂದ ನಂತರಕ್ಕೆ ಯಾರು ಇಲ್ಲವೇ ಇಲ್ಲ, ವ್ಯವಸ್ಥೆ ಏನು ಅಂತಲೇ ಅವ ಹೋದಲ್ಲಿಗೆ ಆ ಸಂಘಟನೆ ಮುಗೀತದೆ. ಹಾಗಾಗಬಾರ್ದು. ಒಬ್ಬ ಸಂಘಟಕ ಕನಿಷ್ಠ 3 ಜನ ಸಂಘಟಕರನ್ನು ರೆಡಿ ಮಾಡಬೇಕು. ಹಾಗೆ ಮಾಡಿದರೆ ಮುಂದಕ್ಕೆ ಸಂಘಟನೆ ಬೆಳೀತದೆ, ಇಲ್ಲದಿದ್ದರೆ ಸಂಘಟನೆ ಬೆಳೆಯುವುದಿಲ್ಲ. 3 ಜನರನ್ನು ತಯಾರು ಮಾಡಬೇಕಿದ್ರೆ ಈಗ ಶ್ರೀನಾಥರು ಹೇಳಿದಾಗ ಸೀದಾ ನಾನೇ ವೇದಿಕೆಯಲ್ಲಿ ಕಾಣಬೇಕು ಹಾಗೆಲ್ಲ ಆಗ್ತದೆ. ಇಲ್ಲ ಅಂತಂದರೆ ಅನುಪಮ ಅವರು ಹೇಳಿದಾಗೆ ಎಲ್ಲ ಏಕೋಪಾಧ್ಯಾಯ ಶಾಲೆ ಮುಖ್ಯೋಪಾಧ್ಯಾಯನಾಗೆ ಮಾಡ್ತಾ ಇರ್ತಾರೆ ಅವರು. ಹಾಗೆ ಇದಕ್ಕೆ ಹಾಗೆ ಎಲ್ಲರೂ ಬಂದು ಸೇರುವಾಗ ಮಾಡಿಕೊಳ್ಳಬೇಕು. ಕನಿಷ್ಠ ಒಬ್ಬ ಸಂಘಟಕ ಇದ್ದಾನಂತನ ಅವನ ಊರಲ್ಲಿ ಒಂದು 20 ಜನರ ಕಾಯಂ ಸದಸ್ಯರನ್ನು ಮಾಡಿಕೊಳ್ಳಿ. ಕಾಯಂ ರೊಟೇಷನ್ ಸಿಸ್ಟಮಲ್ಲಿ ಅವನಿಗೆ ಕಾರ್ಯಕ್ರಮದಲ್ಲಿ ವೇದಿಕೆ ಕೊಡಿ, ಆಟೋಮೆಟಿಕಲಿ ಜನ ಬರ್ತಾರೆ, ಅದೇನೂ ಆಗುವುದಿಲ್ಲ. ಇನ್ನೊಂದೇನಂತಂದರೆ ಸಂಘಟಕ ಮುಂದೆ ಕೇವಲ ಆಯೋಜಕನಾಗಿದ್ದರೆ ಸಾಕಾಗುವುದಿಲ್ಲ, ಅವನಿಗೆ ಜನಗಳ ಮೆಂಟ್ಯಾಲಿಟಿ ಗೊತ್ತಿರಬೇಕು. ಹೇಗೆ ಕಾರ್ಯಕ್ರಮ ಯಾವುದು ಮಾಡಿದರೆ ಯಾವಾಗ ಬರ್ತಾರೆ, ಎಂಥ ಕಾರ್ಯಕ್ರಮ ಕೊಡಬೇಕು, ಏನು ಸಂದೇಶ ಕೊಡಬೇಕು, ಇದರ ಬಗ್ಗೆ ಸ್ಪಷ್ಟ ಅರಿವು ಇರಬೇಕು. ನಿಮ್ಮ ಕಾರ್ಯಕ್ರಮದ ಬಗ್ಗೆ ಒಂದು ಸಣ್ಣ ನೋಟ್ಸ್ ನೀವು ಮೊದಲೇ ಕೊಡಿ. ಯಾಕಂದರೆ ಇನ್ನು ಮುಂದಕ್ಕೆಲ್ಲ ಹೀಗೆ ಸೋಷಿಯಲ್ ಮೀಡಿಯಾ ಬರೋದು, ಪ್ರಚಾರಕ್ಕೆಲ್ಲ ಇದುವೇ ಇರೋದು, ಅದನ್ನೇ ಜನ ಹೆಚ್ಚು ಗಮನಿಸೋದು. ನಾವು ಏನು ತಿಳ್ಕೊಂಡಿದ್ದೇವೆ, ಈಗ ಸಣ್ಣ ಕ್ಲಿಪ್ಪಿಂಗ್ಸಿಂದಾಗಿ ಪ್ರಾಬ್ಲಮ್ ಆಗ್ತದೆ ಅಂತ ನಾವು ಹೇಳ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾ ಎಷ್ಟು ಕೆಟ್ಟದನ್ನು ಮಾಡ್ತದೋ ಅಷ್ಟು ಒಳ್ಳೆಯದನ್ನು ಕೂಡ ಮಾಡ್ತದೆ. ನೀವು ಒಳ್ಳೆಯದು ಕೊಡ್ತಾ ಹೋದ ಹಾಗೆ ಕೆಟ್ಟದನ್ನು ಜನ ನೋಡಲಿಕ್ಕೆ ಕಡಿಮೆ ಮಾಡ್ತಾರೆ. ಮತ್ತು ಈ ಕಮೆಂಟ್ ಬರ್ತದೆ, ಇದನ್ನೆಲ್ಲ ನಾವು ಇಗ್ನೋರ್ ಮಾಡಬೇಕು. ಇದನ್ನು ತಗೊಳ್ಳೋದಲ್ಲ, ಅದನ್ನು ತಗೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಅವರಿಗೆ ಸ್ಪಂದಿಸ್ತಾ ಇದ್ದೇವೆ ಅಂತ ಲೆಕ್ಕ. ನಾವು ಸ್ಪಂದಿಸಬಾರ್ದು ಅದಕ್ಕೆ, ಅದೆಲ್ಲ ಇಗ್ನೋರೇಬಲ್. ಯಾವಾಗಲೂ ಈ ಮೆಡಿಸಿನಲ್ಲಿ ಉಂಟು ಯಾವುದಂಥದ್ದು, ಅದರಲ್ಲಿ ಒಳ್ಳೆ ಇಫೆಕ್ಟಿವ್ ಉಂಟು ಅಂತ ಕೇಳ್ತಾರೆ ಮೆಡಿಸಿನಲ್ಲಿ. ಅದು ಇಫೆಕ್ಟಿವ್ ಉಂಟು ಅಂತಂದರೆ ಸೈಡ್ ಇಫೆಕ್ಟ್ ಉಂಟು ಅಂತಲೇ ಲೆಕ್ಕ, ಅದು ಪುನಃ ಅದರಲ್ಲಿ ಕೇಳಲಿಕ್ಕೆ ಅಂತ ಇಲ್ಲ. ಹಾಗೆ ಮತ್ತು ಇನ್ನೆಂಥದ್ದು, ಯಕ್ಷಗಾನಕ್ಕಾಗಿದ್ದರೆ ಈಗ ಕಲಾವಿದರೇ ಹೆಚ್ಚು ಇರೋದ ಸಂಘಟಕರು ಕಡಿಮೆ ಇದ್ದಾರೆ ಅಂತ ಕೇಳಿದರೆ, ಆ್ಯಕ್ಚುಲಿ ಇವತ್ತು ಒಂದು ಒಳ್ಳೆಯ ಮೇಳ ನಿರ್ಮಾಣಕ್ಕಿಂತ ಒಬ್ಬ ಉತ್ತಮ ಸಂಘಟಕನ ನಿರ್ಮಾಣ ಕಷ್ಟ. ಯಾಕಂದರೆ ಕಲಾವಿದರನ್ನು ನಾನು ಹೇಳಿದಾಗ ತರಬೇತಿ ಕೇಂದ್ರ ಬೆಳೆಸ್ತದೆ, ಸಂಘಟಕನನ್ನು ಸಮಾಜವೇ ಬೆಳೆಸಬೇಕಷ್ಟೆ. ಹಾಗಾಗಿ ಯಕ್ಷಗಾನವನ್ನು ಮುಂದೆ ನಿರ್ಧರಿಸುವುದು ವೇಷಭೂಷಣವೋ ತಂತ್ರಜ್ಞಾನವೋ ಅಥವಾ ಪ್ರಸಂಗ ಅಲ್ಲ, ಅದನ್ನು ಆ್ಯಕ್ಚುಲಿ ನಿರ್ಧರಿಸುವುದು ನಮ್ಮ ಈಗಿನ ಇನ್ನು ಹೊಸ ತಲೆಮಾರಿನ ಸಂಘಟಕರು. ಕಲಾವಿದ ಕೇವಲ ಯಕ್ಷಗಾನವನ್ನು ವೇದಿಕೆ ಮೇಲೆ ಬದುಕಿಸ್ತಾನಷ್ಟೇ, ಸಂಘಟಕ ಸಮಾಜದೊಳಗೆ ಯಕ್ಷಗಾನವನ್ನು ಬದುಕಿಸ್ತಾನೆ. ಇದನ್ನು ನಾವು ಯೋಚನೆ ಮಾಡಬೇಕು. ಒಬ್ಬ ಕಲಾವಿದ ರಾತ್ರಿ ಯಕ್ಷಗಾನವನ್ನು ಯಶಸ್ವಿಗೊಳಿಸ್ಬೋದು, ಆದರೆ ಒಬ್ಬ ದೂರದೃಷ್ಟಿಯ ಸಂಘಟಕ ಒಂದು ಶತಮಾನವನ್ನು ರೂಪಿಸ್ತಾನೆ. ಈ ದೃಷ್ಟಿಕೋನವನ್ನು ನಾವು ಇನ್ನೀಗ ಮುಂದೆ ಇಟ್ಟುಕೊಂಡ್ರೆ ಭವಿಷ್ಯದಲ್ಲಿ ನಮ್ಮ ಸಂಘಟನೆ ಹೇಗೆ ಅಂತ ನಾವು ಯೋಚನೆ ಮಾಡ್ಬೋದು. ನಾವೇ ಆ್ಯಕ್ಚುಲಿ ಪ್ರಧಾನವಾಗಿ ಇವತ್ತು ಎಂತಾಗಿದೆ ಅಂದರೆ, ನಾವು ಇವತ್ತಿನ ವಿಷಯದಲ್ಲಿ ಡಿಸ್ಕಸ್ ಮಾಡಿದ್ದೆಲ್ಲವೂ ಹಿಸ್ಟ್ರಿಗಳವು. ಎಲ್ಲ ಹಿಂದೆ ಆಗಿತ್ತು, ಅದು ಮಾಡಿದ್ದೇವೆ, ಇದು ಮಾಡಿದ್ದೇವೆ, ಹಾಗಿರಬೇಕಿತ್ತು, ನಾನು ಹೀಗೆ ಮಾಡಿದ್ದೇನೆ, ಹೀಗಿರುವುದೆಷ್ಟು ನಾವು ಕಥೆ ಹೇಳ್ಬೋದು. ಹಿಸ್ಟ್ರಿ.
ಈಗಿನ ಯುಗದಲ್ಲಿ ನಾವು ಪ್ರೆಸೆಂಟ್ ಇದರಲ್ಲಿ ಈಗಿನ ಕಾಂಪಿಟೀಷನಲ್ಲಿ ಇದೆಲ್ಲ ಕಡೆ ಅನ್ವಯ ಆಗ್ತದೆ. ಗಮನಿಸಿ, ಕಾಂಪಿಟೀಷನ್ ಅಂತ ಹೇಳೋದು ಕೇವಲ ಮಾರ್ಕೆಟಿಂಗ್ ವ್ಯವಸ್ಥೆಗಲ್ಲ, ಕಲೆಗಾದರೂ ಕಾಂಪಿಟೀಷನ್ನೇ. ಹೇಗೆ ಬದುಕಿಸ್ತೇವೆ ಅಂತ ಹೇಳೋದು ನಮ್ಮ ವೈಯಕ್ತಿಕವಾದಂಥ ಪ್ರತಿಯೊಬ್ಬರ ಜವಾಬ್ದಾರಿಯಲ್ಲಿ ಮತ್ತು ಇಂದಿನ ಸಂಘಟಕರು ನಾನು ಹೇಳಿದಾಗ ಇಷ್ಟು ಡಾಟಾಬೇಸ್ಗಳು, ನಾಲೆಜು ಇಷ್ಟನ್ನು ಬೆಳೆಸಿಕೊಂಡರೆ ಮಾತ್ರ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಮಯ್ಯರ ಒಪ್ಪಿಗೆ ಮೇರೆ ಅಧ್ಯಕ್ಷರ ಅನುಮತಿಯನ್ನು ಕೇಳಿ ಒಂದೆರಡು ಮಾತನ್ನು ಸೇರಿಸ್ತೇನೆ. ಇವತ್ತಿನ ಕೆಲವು ಸಂಘಟಕರ ಮಾತನ್ನು ಕೇಳಿದವಾಗ ನನ್ನಲ್ಲಿ ಕೆಲವು ಕುತೂಹಲಗಳು ಮೂಡಿದವು. ಒಂದು, ಸಂಘಟಕರನ್ನು ಗುರುತಿಸಬೇಕು ಎನ್ನುವಂಥ ಮಾತಿಲ್ಲಿ ನಾನು 2-3 ಕೇಳಿದೆ. ಅದು ಸರಿಯೇ. ಈ ಕಾಲದ ಅನ್ನದಾತುರಕ್ಕಿಂತ ಚಿನ್ನದಾತುರ, ಚಿನ್ನದಾತುರಗಿಂತ ಗಂಡು ಹೆಣ್ಣೊಲವು, ಎಲ್ಲಕ್ಕಿಂತ ಮಿಗಿಲು, ನಾನು ಮುಂದುವರಿಸುವುದಿಲ್ಲ, ಮನ್ನಣೆಯ ದಾಹ. ಅದು ಸೈಕಾಲಜಿಕಲಿ ಟ್ರೂ ಆಗಿದೆ ಈ ಕಾಲದಲ್ಲಿ. ಆದ್ದರಿಂದ ಯಾರನ್ನು ಆಕ್ಷೇಪಿಸುವ ಹಾಗಿಲ್ಲ. ಹಾಗಾಗಿ ಗುರುತಿಸಬೇಕು ಅಂತ ಹೇಳುವಾಗ ಹೇಗೆ ಅಂತ ಒಂದು ನನಗೆ ಕುತೂಹಲ ಮಾತ್ರ. ಈಗ ಕಲಾವಿದರಿಗೆ ಶಾಲು ಹಾಕ್ತಾರೆ ತಾಳಮದ್ದಲೆ ಕುಳಿತಾವಾಗ. ಆಮೇಲೆ ಕೆಲವು ಕಡೆಯಲ್ಲಿ ಕೊನೆಗೆ ಎಲ್ಲರನ್ನು ಗುರುತಿಸುವಾಗ, ಗೌರವಿಸುವಾಗ ಸಂಘಟಕರನ್ನು ಕರೆದು ಅವರಿಗೊಂದು ಶಾಲು ಕೊಡುವುದು ಉಂಟು. ಹೀಗೆ ಆ ನೆಲೆಯಲ್ಲಿ ಸಂಘಟಕರನ್ನು ಗುರುತಿಸಬೇಕು ಅನ್ನೋದು ನನ್ನ ಕುತೂಹಲದ ವಿಷಯ ಮಾತ್ರ. ಅದರ ಹಿಂದೆ ಮನಃಶಾಸ್ತ್ರೀಯವಾದಂಥ ಸೈಕಲಾಜಿಕಲ್ ಅನ್ನುವ ಒಂದು ಥಿಂಕಿಂಗ್ ಉಂಟದು. ಆಮೇಲೆ ಇವರು ನಾನೊಬ್ಬಳೇ ಕೆಲಸ ಮಾಡುವುದು, ಯಾರೂ ಬರುದಂತ ಅಶೋಕ್ ಭಟ್ರತ ಕೇಳಿ ಇತರರನ್ನು ಸೇರಿಸಿಕೊಳ್ಳುವ ಹಾಗೆ ಶ್ರೀನಾಥರು ಹೇಳಿದ್ದಾರೆ, ಸೇರಿಸಿಕೊಳ್ಳುವ ಹಾಗೆ ಒಂದು ಜಾಣ್ಮೆಯ ಸ್ಟ್ರಾಟಜಿಯನ್ನು ಸಂಘಟಕರು ವಹಿಸಬೇಕಾಗ್ತದೆ. ಅವರು ಹೇಳಿದ್ರಲ್ಲ, ಈ ಕಾಲದಲ್ಲಿ ಎಲ್ಲರಿಗೂ ವೇದಿಕೆಯಲ್ಲಿ ಒಂದು ಸ್ಥಾನ ಸಿಗಬೇಕು. ನಾನು ಬರೆಯ ಕುರ್ಚಿ ಮಾತ್ರ ಇಡಲಿಕ್ಕೆ ಯಾವಾಗಲೂ ಇವರು ಮಾತ್ರ ವೇದಿಕೆಯಲ್ಲಿ ಅಂತ ಆಗಿದೆ. ಆದ್ದರಿಂದ ಅವರಿಗೂ ಸರಿಯಾದ ಸ್ಥಾನವನ್ನು ಕೊಟ್ಟು, ಇನ್ನೊಂದು ಕಾರ್ಯಕ್ರಮ ಆಗುವಾಗ ವೆಲ್ಕಮ್ ಸ್ಪೀಚ್ ಅವರಿಗೆ ವೇದಿಕೆಯಲ್ಲಿ ಒಂದು ಸ್ಥಾನ ಕೊಟ್ಟು ಅದನ್ನು ಫೋಟೋ ತೆಗೆಯುವವರು ಸರಿಯಾಗಿ ತೆಗೆದು ಆಮೇಲೆ ಅವರಿಗೆ ಆ ಫೋಟೋವನ್ನು ಕಳಿಸಿದವಾಗ ಹಾಗೆ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ, ನನ್ನ ಫೋಟೋ ಉಂಟಲ್ಲ. ಇದು ಎಲ್ಲ ಕಡೆಯಲ್ಲಿ ಸೈಕಲಾಜಿಕಲ್ ಟ್ರೂ. ಬೊಂಬಾಯಲ್ಲಿ ಹೋದರೆ ನಿಮಗೆ ಹೆಚ್ಚು ಹಣ ಬೇಕಿದ್ದರೆ ಅವರಿಗೆ ದೊಡ್ಡ ಬುಕ್ಕೆ ಕೊಡಬೇಕು ಸ್ಪಾನ್ಸರ್ಗೆ. ಆಮೇಲೆ ಇನ್ನೊಂದು, ಮಹಿಳಾ ಸಂಘಟಕರು ಕಲಾವಿದರು ಭಾಗವಹಿಸುವ ವಿಷಯದಲ್ಲಿ ಕೆಲವು ವರ್ಷಗಳ ಹಿಂದೆ ಆಕಾಶವಾಣಿಯಲ್ಲಿ ಯಕ್ಷಗಾನ ಬರ್ತಿತ್ತು ನೋಡಿ. ಅಂಥ ಸಮಯದಲ್ಲಿ ನಾನು ಸಂಘಟನೆ ಮಾಡ್ತಿದ್ದೆ ಆಕಾಶವಾಣಿ ಯಕ್ಷಗಾನವನ್ನು. ಇದು ಸುಮಾರು ಒಂದು 40 ವರ್ಷಗಳ ಹಿಂದೆ ಇರ್ಬೋದು. ಆವಾಗ ನನಗೊಂದು ಯೋಚನೆ ಬಂತು, ಆಕಾಶವಾಣಿಯಲ್ಲಿ ನಾವು ಪಾತ್ರಧಾರಿಗಳನ್ನು ಕಾಣುವುದಿಲ್ಲ, ಪಾತ್ರವನ್ನು ಕಾಣುವುದಿಲ್ಲ, ಕೇಳುವುದು ಮಾತ್ರ ಅಲ್ವಾ. ಆದ್ದರಿಂದ ಸ್ತ್ರೀ ಪಾತ್ರಕ್ಕೆ ಸ್ತ್ರೀಯರನ್ನೇ ಬಳಸಿಕೊಂಡ್ರೆ ಅದು ಒಂದು ಸ್ತ್ರೀ ಸಹಜವಾದ ಧ್ವನಿಯಲ್ಲಿ ಕೇಳ್ತದಲ್ಲ. ಹಾಗೆ ಮಾಡಿದರೆ ಹಾಗೆ ಅಂತ ನಾನು ಕೇಳಿದೆ ಒಂದಿಬ್ಬರ ಹತ್ರ, ನೀವು ಬರ್ತೀರಾ ಅಂತ. ಇದು ಸುಮಾರು 40 ವರ್ಷಗಳ ಹಿಂದೆ ಒಂದು ಸಂಕೋಚದ ಆವರಣದಲ್ಲಿ ಇದ್ದಂಥ ಕಾಲದಲ್ಲಿ. ಅವರು ನೋಡ್ತೇನೆ ಅಂತ ಒಬ್ಬರು ಹೇಳಿದರು, ಹಿರಿಯ ಅವರು ವೇಷ ಮಾಡಿದ್ದಾರೆ. ಕಡೆಗೆ ಬರುವುದಿಲ್ಲ ಅಂತ ಹೇಳಿದ್ರು. ಇದು ಸ್ತ್ರೀ ಸಹಜವಾದ ಸಂಕೋಚ. ಆಮೇಲೆ ಇಲ್ಲಿ 2-3 ಮಹಿಳಾ ತಾಳಮದ್ದಲೆ ತಂಡಗಳ ಪ್ರಸ್ತಾವ ಬಂದಿದೆ ಇಲ್ಲಿ. ಅದೇ ರೀತಿಯಲ್ಲಿ ತೀರ್ಥಹಳ್ಳಿ ಬದಿಯಲ್ಲಿ ಸಾಗರದಲ್ಲಿ ಹೆಗ್ಗೋಡಿನಲ್ಲಿಯೂ ಕೂಡ ಆಗ್ತಾ ಉಂಟು. ಅಲ್ಲಿಯ ಕೃತಿ ಅಂತ ಒಬ್ಬರು ಇದ್ದಾರೆ, ಅವರು ಹೊಸ ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ. ಅವರದ್ದು ನಾನು ಕೇಳಿದ್ದೆ, ಹೌದು ನಾವೆಲ್ಲ ನಿಧಾನವಾಗಿ ಈ ರಂಗವನ್ನು ಈಗ ಪ್ರವೇಶಿಸ್ತಾ ಇದ್ದೆ. ಹಾಗೆ ಇನ್ನೊಂದು 25-30 ವರ್ಷಗಳಲ್ಲಿ ಹೆಚ್ಚು ಹೆಚ್ಚು ಸ್ತ್ರೀಯರು ಭಾಗವಹಿಸಿ ನಿರ್ಭಿಡೆಯಿಂದ ಒಟ್ಟಾಗೆಲ್ಲ ವೇಷ ಮಾಡುವುದು, ಅರ್ಥ ಹೇಳುವುದೆಲ್ಲ ಆದರೆ ಈಗದ ಸ್ಥಿತಿಗಿಂತ ಖಂಡಿತವಾಗಿ ಸ್ಥಿತಿ ಚೆನ್ನಾಗಿ ಆದೀತು. ನಾವೇ ನೋಡಿದ್ದೇವಲ್ಲ, ಒಂದು 20 ವರ್ಷಗಳ ಹಿಂದೆ ಗಂಡು ಮತ್ತು ಅಂದರೆ ಪುರುಷರು ವೇಷ ಮಾಡುವಲ್ಲಿ ಸ್ತ್ರೀಯರು ಜೊತೆಗೆ ಮಾಡ್ತಿರ್ಲಿಲ್ಲ. ಎಲ್ಲೋ 1-2 ಕಡೆ ಕರ್ನಾಟಕ ಮಾಡಿದ್ರೆ ಒಬ್ಬರು ಬಂದಿದ್ದು ಅಂತೆಲ್ಲ ಕೇಳಿದ್ದೆ. ಆದರೆ ಈಗ ಅಂಥ ಸಂಕೋಚ ಏನಿಲ್ಲ. ಸುಧನ ಪಾತ್ರವನ್ನು ಗಂಡು ಪಾತ್ರಧಾರಿ ಮಾಡ್ತಾನೆ, ಪ್ರಭಾವತಿಯ ಪಾತ್ರವನ್ನು ಮಾಡುವ ಹುಡುಗಿಯರ ಹೆಂಗಸರು ತಯಾರಾಗಿದ್ದಾರೆ. ಈಗ ಯಾವ ಸಂಕೋಚವಿಲ್ಲದೆ ಮಾಡ್ತಾರೆ. ಅಂದರೆ ಕಾಲ ಬದಲಾಗಿದೆ. ನಮ್ಮೂರಿನಲ್ಲಿ ಒಂದು 25-30 ವರ್ಷಗಳ ಹಿಂದೆ ಕನ್ನಡ ನಾಟಕ ರಂಗಭೂಮಿಯವರು ಆನಂದ ಗಾಣಿಕರದ್ದೆಲ್ಲ ಅಲ್ಲಿ ನಿಮ್ಗೆ ಗೊತ್ತುಂಟು. ಅಲ್ಲಿ ಮಾಡುವಾಗ ಗಂಡಸರ ಸ್ತ್ರೀ ಪಾತ್ರ ಮಾಡುವುದು ಸಿಗುವುದಿಲ್ಲ ನಾಟಕಕ್ಕೆ. ಈಗಾಗಲ್ಲ, ತುಂಬ ಮಹಿಳೆಯರು ಬಂದಿದ್ದಾರೆ. ಆ ಸೋಷಿಯಲ್ ಇಂಟರ್ಮಿಂಗ್ಲಿಂಗ್ ಹೆಚ್ಚಾಗಿದೆ ನೋಡಿ ಈಗ. ಆದ್ದರಿಂದ ಯಕ್ಷಗಾನದಲ್ಲಿಯೂ ಮಹಿಳೆಯರು ಮುಂದೆ ಬರುವುದಕ್ಕೆ ಸೂಕ್ತವಾದಂಥ ವಾತಾವರಣ ನಿರ್ಮಾಣವಾಗ್ತಾ ಇದೆ. ನಾನು ಕೇಳುವ ಪ್ರಶ್ನೆ ಮತ್ತೆ ಅದೇ,
ಗುರುತಿಸಬೇಕು ಸಂಘಟಕರನ್ನು ಅಂತ ಹೇಳಿದ್ರಲ್ಲ, ಯಾವ ನೆಲೆಯಲ್ಲಿ ಅಂತ ನನಗದಿನ್ನೂ ಸ್ಪಷ್ಟವಾಗಲಿಲ್ಲ. ಕೊನೆಗೆ ಕಾರ್ಯಕ್ರಮ ಮುಗಿಯುವಾಗ ಅವರನ್ನೂ ಕೂಡ ಆ ಸಾಲಿನಲ್ಲಿ ಕರೆದು ಗೌರವಿಸಿ ಅವರಿಗೊಂದು ನಾನು ಗುರುತಿಸಲ್ಪಟ್ಟೆಂಬಂಥ ಸಮಾಧಾನವನ್ನು ಉಂಟು ಮಾಡುವುದಾ, ಇದು ಪ್ರಶ್ನೆ ಮಾತ್ರ ನನ್ನದು. ಇಷ್ಟೇ ನನಗೆ ಹೇಳಲಿಕ್ಕಿದ್ದದು. ನಮಸ್ಕಾರ. ನಮ್ಮ ಪ್ರತಿಷ್ಠಾನ ಕಲಾ ಸಂಘಟಕರನ್ನು ಗೌರವಿಸಿದೆ. ಇದ್ದಾರೆ ಅಮ್ಮುಂಜೆ, ಹೌದಾ, ಕುಡುವರಿದ್ದಾರೆ, ಮೇನಕದವರಿದ್ದಾರೆ, ತುಂಬ ಜನ, RK ಬೆಂಗಳೂರು, ಭುಜಬಲಿಯವರಿದ್ದಾರೆ. ನಮ್ಮ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಆಗಿದೆ. ನನ್ನನ್ನು ಎಲ್ಲಿಯೂ ಹೇಳಿಕೊಳ್ಳುವುದಿಲ್ಲ. ಒಂದು ಕ್ವಶ್ಚನ್ ಬರುವಾಗ ನಾ ಹೇಳಬೇಕಲ್ಲ ಅದನ್ನು. ಕಲಾವಿದರನ್ನು ಸಂಘಟಿಸುವಂತಹ ಒಂದು ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮ ಮಾಸ್ಟರ್ ಇದ್ದಾರೆ, ಅವರಿಗೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಬಂದಾಗ ನಮ್ಮ ವೇದಿಕೆಯಲ್ಲಿ ಸನ್ಮಾನಗಳಾಗಿದೆ. ನಾವು ಮಾಡಿದ್ದೇವೆ ಅದನ್ನು ಗುರುತಿಸಿ. ಯಾಕೆಂದರೆ ನಾನೊಬ್ಬ ಸಂಘಟಕನು ಕಲಾವಿದನೂ ಆದ ಕಾರಣ ಮಾಡಿದ್ದು. ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ. ಇನ್ನು ಅನುಪಮಕ್ಕೊಂದು ಹೇಳಿದರು, ಇದು ಅನುಭವಿಸಿದ್ದೇನೆ ನಾನು. ಪೂಜ್ಯ ಕಾವಂದರು ಬರುವುದು, ಅವರನ್ನು ಕಾರಿಳಿಯುವಾಗ ನಾನು ಮಾತಾಡಿಸುದ, ಇಲ್ಲಿ ನಾನು ಸರಿ ಮಾಡೋದು. ಆಗ ಅವರು ಹೇಳಿದರು, ಅಶೋಕ್ ಭಟ್ರೆ ನಿಮ್ಮ ಸಮಸ್ಯೆ ಗೊತ್ತುಂಟು, ನೀವು ಬರಬೇಡಿ, ನಾನು ಬರ್ತಾನೆ ಹೇಳಿದರು ಕಾವಂದರು ಹೆಗಡೆ ಅವರು. ಇದು ಮೈಯರಿಗೆ ಗೊತ್ತುಂಟು, ಇದು ಇದ್ದದ್ದೇ. ಆದರೆ ಒಂದು ನನಗನ್ನಿಸೋದು, ನಾನು ನನ್ನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ನಾನು ಇದು ಫೋಟೋದಲ್ಲಿ ನನ್ನ ಫೋಟೋ ಇಲ್ಲ, ಸನ್ಮಾನ ಮಾಡುವ ಕಾರ್ಯಕ್ರಮ ನನ್ನದು, ಬೇರೆಯವರದ್ದು ಇರುವುದಲ್ಲಿ, ನಾನು ಇಲ್ಲಿರುವುದು. ನನಗೆ ತಲೆಗೋಯ್ತು, ನಾನು ನಿರೂಪಣೆ ತಗೊಳ್ಬಾರ್ದು, ನಾನು ಶಾಲು ಇದನ್ನು ತಂದು ಕೊಡುವ ಕೆಲಸಕ್ಕೆ ಸೇರಬೇಕು ಅಂತ ಗೊತ್ತಾಯಿತು. ತಡವಾಗಿ ಹೆಡ್ಡನಿಗೆ ಬುದ್ಧಿವಂತನಾದೆ. ಆಮೇಲೆ ನಾನು ಸರಿ ಅಕ್ಕ ಹಾಗೆ, ಆಮೇಲೆ ನಾನು ಹೀಗೆ ತರುವಾಗ ಕಾವಂದ್ರೆ ಒಮ್ಮೆ ಮಾನಪತ್ರಗಳು ನೀವೇ ಕೊಡಿ ಹೇಳಿದರು. ನನಗೆ ಆಗ ಗೊತ್ತಾಯಿತು, ಓ ನನಗೆ ಮತ್ತು ಅವರು ಹೇಳಿದರು, ಪೂಜ್ಯ ಕಾವಂದರು, ನೀವು ಅಲ್ಲಿ ನಿಂತರೆ ಅಲ್ಲೇ ಉಳಿಯುತ್ತೀರಿ, ಅಲ್ಲಿಗೆ ಬರುವುದಿಲ್ಲ ನೀವು ಅಂತ ಗುಟ್ಟು ಹೇಳಿದರು, ಅಲ್ಲಿ ನಿಲ್ಲಬೇಡಿ ಅಂತ. ನನಗೆ ಕಾವಂದರು ಪ್ರೇರಣೆ ಆದರು. ಅವರು ಹೇಳಿದರು, ಈ ಸ್ವಾಗತದ್ದೆತ್ತೊಳ್ಳೆ ಅಶೋಕ ಭಟ್ರೆ, ನಿರೂಪಣೆಗೆ ನಾನು ಬಿಡ್ಲೆ, ಈ ನಿರೂಪಣೆ ಪಾತ್ರ ನನ್ನ ಸ್ವಾಗತದ ಪಾತ್ರ ಇರಲಿ. ನೋಡಿ ನಾವು ಎಲ್ಲಿ ಸೋಲ್ತೇವೆ ಅಂತ ನೋಡಿ, ಅದು ತೆಕ್ಕೊಂಡ್ರು. ಹಾಗಾದ ಕಾರಣ ಇದು ಸಹಜ, ಬರ್ತಾರೆ. ಇನ್ನೊಂದು ಕುಮಾರಣ್ಣೊಂದು ಮಾತು ಹೇಳಿದರು. ನನಗೆ ಅನ್ನಿಸೋದು, ಸೋಷಲ್ ಮೀಡಿಯಾ ಸರಿ, ಕಮೆಂಟ್ ನಾನು ತೆಕ್ಕೊಳ್ಳೋದೇ ಇಲ್ಲ. ಕಹಿ ಗೊಬ್ಬರದಿಂದ ಸಿಹಿ ಫಲ ಬರೋದು. ನನಗೆ ಕಮೆಂಟ್ ಮಾಡಿದಷ್ಟು ಖುಷಿಯಾಗೋದು, ಇಂಟ್ರೆಸ್ಟ್ ಬರೋದು, ಹೌದೌದು. ಆದರೆ ನಾನು ಒಂದು ಅನುಭವ, ಎರಡು ವಿಷಯ. ಒಂದು ಆರ್ಥಿಕ ಸಂಗ್ರಹದ ಅನುಭವ. ಹೋಗಿ ಇನ್ವಿಟೇಷನ್ ಕೊಡುವಾಗ ನಾನು ದುಡ್ಡು ತಗೊಳ್ಳೋದಿಲ್ಲ. ಇಂಕ್ಳು ಬಲ್ಲೆ ಬೋತ್ರಿ ನರಸಿಂಹಟ್ರೆ ಬನ್ನಿ, ನೀವು ದುಡ್ಡು ತರಲಿಕ್ಕೆ ಹೋಗಬೇಡಿ. ನೀವೀಗ ಕೊಟ್ಟರೆ 2,000 ಕೊಡ್ತೀರಿ, 2,000 ನನಗೆ ಸಾಕಾಗೋದಿಲ್ಲ. ನಾಳದು ಕಾರ್ಯಕ್ರಮಕ್ಕೆ ಬನ್ನಿ, 2,000 ಸಾಕಾಗೋದಿಲ್ಲ ಅಂತ ನನ್ನ ಅಪೇಕ್ಷೆಯನ್ನು ಹೇಳಿದೆ ಅವರಿಗೆ. ಹೇಳಿದೆ, ಬನ್ನಿ ಕೂತ್ಕೊಳ್ಳಿ, ನೀವು ಅಲ್ಲಿ ಅಕ್ಕ ಚಹಾ ಮಾಡ್ತಾರೆ, ಚಹಾ ಕುಡಿ ಒಟ್ಟಿಗೆ. ಕಾರ್ಯಕ್ರಮಕ್ಕೆ ನಾಳ್ತು ನೀವು ಬಂದು ದುಡ್ಡು ಕೊಡಬೇಕು. ನೀವು 10,000 ಕೊಟ್ಟರು ನಾನು ತಗೊಳ್ತೇನೆ, ಈಗ 2,000 ತಗೊಳ್ಳೋದಿಲ್ಲ ಹೇಳಿ ಬರೋದು. ಅವರಿಗೆ ಅಂದಾಜಾಯಿತು, ಬಜೆಟ್ ಅಂದಾಜಾಯಿತು. ಒಂದು 7ವರೆಗೆ ತೊಂದರೆ ಇಲ್ಲ. ನಾವು ಆ 1,000ಕ್ಕೆ ರಶೀದಿ ಬರೆದುಕೊಂಡು ತಪ್ಪು ಬರೋದು, ಆ ಕಾರ್ಬನು ಕಳೆದ ವರ್ಷದ್ದೇ ಇದ್ದದ್ದು ಅದಲ್ಲಿ ಬರೆಯುವುದಿಲ್ಲ, ನರಕ ಬರೋದೆಂತಕ್ಕೆ. ಇನ್ವಿಟೇಷನ್ ಕೊಟ್ಟು ಬರ್ತೇನೆ, ಬನ್ನಿ, ನೀವು ಬರಬೇಕು ಮಾತ್ರ. ಬಂದು ಕೂತು ನಮ್ಮ ಕ್ವಾಲಿಟಿ ನೋಡಿ ಕೊಡಿ. ನಾನು ಬಾರದಿದ್ದರೆ ಕಾರ್ಯಕ್ರಮ ಕಳೆದ ಮೇಲೆ ನಾನು ಬರ್ತೇನೆ, ಬೇಡ ಹೇಳೋದಿಲ್ಲ. ಕಾರ್ಯಕ್ರಮ ಕರೆದ ಮೇಲೆ ನೀವು ಮೊನ್ನೆ ಕೈಯೇ ಕೊಟ್ಟದಲ್ವ, ಎಲ್ಲಿದ್ದೀರಿ ನೀವು, ನಿಮ್ಮ ಅಕೌಂಟ್ ನಂಬರ್ ಕಳಿಸಿ ಹೇಳ್ತಾರೆ. ಅಪರಾಧಿ ಪ್ರಜ್ಞೆ ಇರ್ತದೆ, 2 ಕೊಡುವ 3 ಕೊಡ್ತಾನೆ ಬಾರದೇ ಇದ್ದದ್ದಕ್ಕೆ. ಈ ವರ್ಷ ಒಬ್ಬ ಕೊಡಲಿಲ್ಲ, ನಾನು ಅವನನ್ನು ಬಿಡುವುದಿಲ್ಲಲ್ಲ. ಬರುವ ವರ್ಷ ಕೊಡಲಿಲ್ಲ, ಬಿಡುವುದಿಲ್ಲ. 3ನೇ ವರ್ಷ ಹೋಗ್ತಾರೆ. ವಸಂತರೆ 2 ವರ್ಷ ಆಯ್ತು ನೀವು ಕೈ ಕೊಟ್ಟಿದ್ದೀರಿ, ಏನು ಮಾಡ್ತೀರಿ? ಪಾತೆ ರುಚಿ. ಆಗ ಅವರ ಹೆಂಡತಿ ಹೇಳ್ತಾರೆ, ಎಂಚಿನ ಇದ್ದೀರಿ ಏರಿಯಪ್ಪ, 2 ಸತಿ ಬರ್ತಾರೆ, ತೆಗೆದು 7 8 ಕೊಡ್ತಾರೆ. ನಾನು 2 ವರ್ಷಕ್ಕೆ ಎಂಟ್ರ ಬಲ್ಲಿ ಅಂತ. ಸೊ ನಮ್ಮ ಶುಭ ಕೋರುವದಲ್ಲಿ ಈಗ 100 ಜನರಲ್ಲಿ 100 ಜನರದ್ದು ಬರ್ತದೆ ಮಯ್ಯರೇ? ಇಲ್ಲ, 75, ಉಳಿದ 25 ಇನ್ನೊಂದು ಸಲ ಬರ್ತದೆ. ಈ 75ರಲ್ಲಿ 10 ಹೋಗ್ತದೆ. ಸೊ ಇವರನ್ನು ನಾವು ಜೋಡಿಸಬೇಕು. ಹೋದ ಕೂಡಲೇ ದುಡ್ಡು ಅವ 1,000 ಕೊಟ್ಟು ಕೈ ತೊಳೆದು ಬಿಡ್ತಾನೆ. ಇವನ ಇಷ್ಟೇ ಅಲ್ಲ, ಅವರ ಫಾಲೋಅಪ್ ಬೇಕು. ಕಾರ್ಯಕ್ರಮದ ವರದಿ, ಮೊನ್ನೆ ಕಾರ್ಯಕ್ರಮ ಬಹಳ ಒಳ್ಳೆಯದಾಯಿತು, ನೀವು ಬ್ಯುಸಿ ಇದ್ರಿ ಅಂತ ಕಾಣ್ತದೆ, ಒಳ್ಳೆ ಕಾರ್ಯಕ್ರಮ. ಇನ್ನೊಂದು, ಜನ ಬರ್ತಾರೋ? ಸಾಲಿಗ್ರಾಮದಲ್ಲಿ ಯಾರ ಹತ್ರವೂ ದುಡ್ಡಿಲ್ಲ, ಕೆಲವು ದುಡ್ಡು ಕೊಟ್ಟಾಗ ತಗೊಂಡಿದೆ, ನಾಡ್ದು ಬನ್ನಿ ನೀವು ಕೊಡಿ, ಸಂಗ್ರಹ ಆಯಿತು. ದೊಡ್ಡ ನನಗೆ ಇದಾಗಲಿಲ್ಲ, ಸಂಪರ್ಕ ಬೇಕು. ಫೋನು 1-2 ದಿವಸದ ಮೊದಲು ಅವರಿಗೆ ಪುನಃ ವಾಟ್ಸಪ್ಪು, ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ವಾಪಸ್ಸು. ಒಬ್ಬೊಬ್ಬನಿಗೆ 5 ಸಲ ವಾಟ್ಸಪ್ ಹಾಕಬೇಕು. ಲಾಸ್ಟ್ ಆ ದಿವಸ ಬೆಳಗ್ಗೆ, ಮರುದಿವಸದ್ದು ಪುನಃ ಒಂದು ಸಪರೇಟ್ ಮಾಡಿ, ಅದು ಮಾತ್ರ. ಆವಾಗ ಬೈತಾನೆ, ಈ ಅಶೋಕ್ ಭಟ್ರಿಗೆ ಬೇರೆ ಕೆಲಸ ಇಲ್ಲ, ಮತ್ತು ಯಾಕೆ ನೀವು ಹೋಗ್ತದ್ದು, ಈ ಮನುಷ್ಯ ಕಿರಿಕಿರಿ ಮಾರೇ, ನಾಯಿಂದು ಹೋಯ್ದು ಮತ್ತೆ. ಆ ದಿವಸ ಒಳ್ಳೆ ಕಾರ್ಯಕ್ರಮ ಕೊಡಿ, ನಾಳೆ ನಾ ಬರ್ತೆ, ಒಳ್ಳೇದಾಯ್ತಿ,
ಇಂತಾಳ ಮೊದಲೇ ಅವನನ್ನು ನಾವು ಪುನಃ ಭರಿಸಬೇಕು. ಅವ ಹೊರಡುವ ಸಮಯಕ್ಕೆ ಹೆಮ್ಮಕ್ಕಳಿಗೆ ಮನೆಗೆ ಹೋಗಿ ಊಟ ಮಾಡಿ ಗಂಡಸರು ಮಲಗ್ತಾರೆ ಕಾಲುಗುತ್ತ ಮಾಡಿ, ಅವರಿಗೆ ಪಾತ್ರೆ ತೊಳೆದು ಮಲಗಿಸಿ ಇಡ್ಲಿಗೆ ಕಡ್ದಾಗಬೇಕು. ಆ ಮಗುವನ್ನು ಮಲಗಿಸಿ 7 ಗಂಟೆಗೆ ಹೊರಡುವ ಇಂಗ್ಲೀಷ್ ಮೀಡಿಯಂನ ಬಸ್ಸು ಬರುವಾಗ ಇದಕ್ಕೆ ಹೆಗಲಿಗೆ ಬ್ಯಾಗ್ ತುಂಬಿಸಿ ಬಸ್ಸಿಗೆ ತಳ್ಳಬೇಕು. ಆ ತಾಯಿಗೆ ಕೆಲಸ ಉಂಟು. ಸೊ ನಾವು ಒಂದು 11 ಗಂಟೆಗೆ ಆದರೂ ಆ ತಾಯಿ ಮಲಗಬೇಕಿದ್ರೆ ಇವ 8:30 ಗಂಟೆ ಮುಟ್ಟಬೇಡ ಅಲ್ಲಿ. ಇದನ್ನು ನಾವು ಆಲೋಚನೆ ಮಾಡಬೇಕು. ಒಂದು ನೇರ ಪ್ರಸಾರವನ್ನು ಆದಷ್ಟು ಕಡಿಮೆ ಮಾಡಿ ಜನಾರ್ದನರೇ. ನಾನು ಯಾರ ವಿರೋಧಿ ಅಲ್ಲ, ರೆಕಾರ್ಡ್ ಮಾಡಿ. ಮೊನ್ನೆ ನಾವು ಸಾಲಿಗ್ರಾಮದಲ್ಲಿ ಯಶಸ್ವಿ ಮಯ್ಯರ್ ಇದ್ದರು. ಒಂದು 120-125 ಜನ ಜಯಕ್ಕ ಸೀನಿಯರ್ ಸಿಟಿಸನ್ ಕರೆಕ್ಟ್ 4:50. ಏನು ಸ್ವಾಮಿ ಅದು ನೀವು 5 ಗಂಟೆಗೆ ಟೈಮಿಗೆ ಶುರು ಆಗ್ತದಲ್ಲ ನಿಮ್ಮದು. ಯಾವಾಗಲೂ ಲೇಟ್ ಮಾಡುವ ಕಲಾವಿದರು ಇವತ್ತಿನವರೆಗೆ ನನಗೆ ಲೇಟ್ ಮಾಡಲಿಲ್ಲ. ಯಾಕೆ ಮಾರ್ರೆ ನೀವು ನಿಮ್ಮದು ನಾನು ಬಾರದಿದ್ದರೆ ನೀವೇ ಅರ್ಥಕ್ಕೆ ಕೂತ್ಕೊಳ್ತೀರಿ, ನೀವು ಟೈಮಿಗೆ ಮುಗಿಸ್ತೀರಿ. ಅಮ್ಮಣ್ಣರು ಭಗವತ್ರೆ ನೀವೊಬ್ಬರೇ ಕಷ್ಟ ಆಗ್ತದೆ. ಅರೆ ನಿಮ್ಮದು ಕರೆಕ್ಟ್ 8ಕ್ಕೆ ಮುಗೀತದೆ, ಒಬ್ಬನೇ ಹೇಳ್ತಾನೆ. ಇದರ ಒಬ್ಬನೇ ಹೇಳ್ತಿರ್ಲಿಲ್ಲ, ಅವ್ರು ಆಯಸ್ಸಾಗ್ತದೆ ಅವರಿಗೆ. ಇದು ಒಬ್ಬರು ಬಸ್ಸಿನಲ್ಲಿ ಬರೋದು ದೊಡ್ಡ ಕಲಾವಿದರು ಪುಂಜಲಗಟ್ಟೆಗೆ ಎತ್ತಿದ್ರು, ಟೈಮ್ ಆಯಿತು, ಸ್ವಾಗತಕ್ಕೆ ಕೂತಿದ್ದೇನೆ, ಅಶೋಕಟ್ಟೆ ಪುಂಜಲಗಟ್ಟೆ ಇದ್ದೇನೆ. ಒಂದು ಒಳ್ಳೆ ಕೆಲಸ ಮಾಡಿ ಅಲ್ಲಿಯೇ ಇಳಿರಿ, ಪುನಃ ಧರ್ಮಸ್ಥಳ ಮಂಗಳೂರು ಬಸ್ಸಿಗೆ ಹತ್ತಿ. ಇಳಿಯುವುದೇ ನೀವು ಇಳಿರಿ, ಬರಬೇಡಿ. ನಿಮ್ಮ ಪಾತ್ರವನ್ನು ಗೋವಿಂದ ಭಟ್ರಿಗೆ ಕೊಟ್ಟಿದ್ದಾನೆ, ನಾನು ಹೋಗಿ. ಮುಂದಿನ ಸಲ ಬಿಡುವುದಿಲ್ಲ, ನಾನು ಲೇಟ್ ಮಾಡಿದರೆ ಬಿಡುವುದಿಲ್ಲ. ಬರುವ ಸಲ ನೋಡುವ. ಕಲಾವಿದರನ್ನು ಬಿಡಬೇಕು ಅಂತ ಹೇಳೋದಿಲ್ಲ, ಆದರೆ ಕಲಾವಿದನಿಗೆ ಗೊತ್ತಾಗಬೇಕು. ಸಂಘಟಕ 2 ತಿಂಗಳಿಂದ ಕುಣಿತಾನೆ ಮರ್ಯಾರೆ. ನನಗೆ ಒಬ್ಬ ಹೇಳಿದ ಕೂಡ ಅರ್ಥ ಹೇಳಿ ಬರುವುದು, ಬೆವರು ಒರೆಸುವುದು ಮನೆಯಲ್ಲಿ. ಆದರೆ ಸಂಘಟಕನ ಇದಿದೆ. ಸೊ ಆರ್ಥಿಕ ಸಂಗ್ರಹಕ್ಕೂ ಹಾಗೆ ದುಡ್ಡಿನ ಗ್ರಾಹಿಗಳಾಗಬಾರ್ದು, ಆಗ್ರಹಿಗಳಾಗಬಾರ್ದು. ದುಡ್ಡು ಬರ್ತದೆ, ಸರಸ್ವತಿಯ ಹಿಂದೆ ಹೋಗುವ ಲಕ್ಷ್ಮಿ ಹಿಂದೆ ಬರಬೇಕು. ಲಕ್ಷ್ಮಿಯಿಂದ ಹೋದರೆ ಸರಸ್ವತಿ ಮುಸ್ಕಾಕಿ ಮಲಗ್ತಾಳೆ, ಇವನ ಕಾರ್ಮಕ ಹೋಗಲತ್ತವ ಅಂತ. ಇದು ನಾವು ಮಾಡಬೇಕಾದ್ದು ಸಂಘಟಕನ ಇದು. ಹಾಗಾದ ಕಾರಣ ಆಮೇಲೆ ಉಂಟು. ಈಗ ನಾನು ಇಲ್ಲಿದ್ದು ನಾವು ಮಾಡಿದ್ದೇವೆ, ರೆಕಾರ್ಡ್ ಮಾಡಿದ್ದೇವೆ ಸಾಲಿಗ್ರಾಮದ್ದು. ಇನ್ನು ಪುರುಷೋತ್ತಿನಲ್ಲಿ ಬಿಡುವುದು, ಮೊದಲೇ ತಿಳಿಸಿ ನಾಳೆ ಈ ತಾಳ ಮೊದಲೇ ಬರ್ತದೆ ಅವರಿಗೆ ಕೊಡುವ. ಅದೇ ಅಲ್ಲಿ ನೇರ ಪ್ರಸಾರ ಆರಂಭದ ದಿವಸ ಮಾಡಿದ್ರು, ಒಬ್ಬರು ಜೋರು ಮಾಡಿದೆ. ಯಾಕೆ ಮಾಡಿದ್ರಿ, ಯಾರ ಹತ್ರ ಹೇಳಿದ್ರಿ ನೀವು? ಅನೌನ್ಸ್ ಮಾಡಿದೆ ನಾಳೆಯಿಂದ ಇರುವುದಿಲ್ಲ. ನೇರ ಪ್ರಸಾರ ಹೇಳಿದ ಕೂಡ ಜನ 15. ಸಭೆಯಲ್ಲಿ ಒಂದು 100-200 ಜನ ಇದ್ದರೆ ಅರ್ಥ ಹೇಳುವ ಒಂದು ಇಂಟ್ರೆಸ್ಟೇ ಬೇರೆ ಅಲ್ಲೋ ನಮಗೆ ಬರುವುದು. ಬರೀ 5 ಜನ ಆದರೆ ಆಕಾಶವಾಣಿಯಲ್ಲಿ ಬರ್ತದೆ, ಆದರೂ ಆ ಅರ್ಥ ಹೇಳುವ ಉತ್ಸಾಹ ಬರುವುದಿಲ್ಲ. ಇನ್ನು ಸಂಗೀತದೊಂದು ಸಮಸ್ಯೆ ಹೇಳ್ತೇನೆ. ಅದು ಸಮಸ್ಯೆ ಅಲ್ಲ. ಮಹಿಳಾ ಯಕ್ಷಗಾನ ಸಪ್ತಾಹ 7 ದಿವಸದಲ್ಲಿ 15 ಟೀಮನ್ನು ಮಾಡಿದ್ದೇನೆ, ನಿಲ್ಲಿಸಿದೆ. ಆಕ್ಷೇಪ ಅವರದ್ದು, ಅದು ಸರಿ ಇಲ್ಲ ಸರ್, ಅವಳು ನೀವು ಅದನ್ನು ಕರೆದಿದ್ದೀರಿ, ಎಂತ ಮಾಡಬೇಕು, ನಾನು ಬೇಜಾರ ಬಂದು ಆಯಿತು. ಸಂಗೀತ ಮಾಡಿದೆ 2 ದಿವಸ. ಎಲ್ಲ ಬೆಳ್ತಂಗಡಿ ತಾಲೂಕಿನ ಸಂಗೀತ ಗುರುಗಳಿಗೆ 1 ಗಂಟೆ ಅವಕಾಶ. ನಿಮ್ಮ ವಿದ್ಯಾರ್ಥಿಗಳನ್ನು ಕರೆತರಬೇಕು, ಹೇಗೆ ಮೈಕ ಬಳಸೋದು, ಸಾಮೂಹಿಕ ಹೇಳೋದು ಇದು ಗೊತ್ತಾಗಬೇಕು. ಎಲ್ಲ ಸಂಗೀತ ಕಲಿಸುವವರ ಆಕ್ಷೇಪ ಅಲ್ಲ, ಆ ಮಗು ಇದು ಶ್ರುತಿಗೆ ಸೇರಿಸೋದಿಲ್ಲ, ಕರ್ಕೊಂಡು ಬಂದಿದ್ದಾರೆ ನೀವು ಹೇಳಬೇಕು ಅಂತ. ಎಲ್ಲ ಟೀಮಿನವರು ಇನ್ನೊಂದು ಟೀಮಿನನ್ನು ಆಕ್ಷೇಪ ಮಾಡಿದರು, ನಿಲ್ಲಿಸಿದೆ. ಅವ್ರು ಕೇಳ್ತಾರೆ ಈಗ ಯಾಕೆ ಮಾಡೋದಿಲ್ಲ ನೀವೆಲ್ಲರೂ. ಇದು ನಾನು ಕಾಲರಸ ಮತ್ತು ಗೋಣಿ ಒಗೆಯುವ ಬಟ್ಟೆ ಕಲ್ಲಾಗಿದ್ದೇನೆ ನಾನು. ಸಂಘಟಕ ಅಂದರೆ ಬಟ್ಟೆ ಒಗೆಯುವ ಕಲ್ಲಲ್ವ, ಮೇಳದಲ್ಲಿ ಮ್ಯಾನೇಜರ್ ಇದ್ದಾಗೆ. ಹಾಗೆ ನಿಮ್ಮ ಎಲ್ಲ ಬಟ್ಟೆಯನ್ನು ನನಗೆ ಬಡಿದ್ರಿ, ನೀವು ಕೆಸರು ಮಾಡಿ ಹೋದ್ರಿ. ಹಾಗೆ ನಾನು ಸಂಗೀತ ಸಂಘಟನೆ ಇಲ್ಲ ಅಂತೇಳಿ ಕೈ ಮುಗಿದೆ ಅವರಿಗೆ. ಇಂಥದ್ದೆಲ್ಲ ಉಂಟು. ಸೊ ನಾವು ಆ ಕೆಲಸವನ್ನು ಮಾಡಿದ್ದೇವೆ. ಒಂದು 30-35 ವರ್ಷ, 90ರಲ್ಲಿ ಶ್ರೇಣಿಯವರಿಗೆ ಸನ್ಮಾನ ಮಾಡಿದ್ದು. ಅಲ್ಲಿಂದ ಆ ಕಾಲದ ಕಲಾವಿದರ ಒಂದು ವಿಷಯ ಹೇಳ್ತಾನೆ. ಶ್ರೇಣಿಯವರು ಹೊರಡುವಾಗ ಕೇಳಿದರು, ಆನಂದ ಮಾಸ್ಟರ್ ಕವರಿನಲ್ಲಿ ಎಷ್ಟು ಉಂಟು ಅಂತ ಕೇಳಿದರು. ಶ್ರೇಣಿಯವರಿಗೆ ಆಗ 300, 250 ಇದ್ದ ಮಾರೆ. ಬಡವ ಕಿರಿಮಂಜೇಶ್ವರಕ್ಕೆ ಹೋಯಕು, ಎನ್ನ ಕವರಿಂದ 25 ತೆಗೆದು ಆನಂದ ಮಾಸ್ಟರ್ ಕೊಡು, ನೀ ಕೊಡು ಅಂತ ಹೇಳಿಲ್ಲ. ಆ ಕಾಲದ ದೊಡ್ಡ ಕಲಾವಿದರ ತ್ಯಾಗ ಹೇಳಿದ್ದು ನಾನು ಅದನ್ನು ತುಂಬ ವರ್ಷದ ಇತ್ತೀಚೆಗೆ ಆ ತ್ಯಾಗವನ್ನು ಕೇಳಲಿಲ್ಲ, ನೋಡಲೂ ಇಲ್ಲ. ಯಾರು ಕವರು ನೋಡ್ತಿರಲಿಲ್ಲ, ಈಗ ಎಲ್ಲರೂ ನೋಡ್ತಾರೆ. ಹೌದೌದು, ಇದು ಶ್ರೇಣಿಯವರು. ಬಳ್ಳಮಂಜದಲ್ಲಿ ಒಂದು ತಾಳ ಮೊದಲೇ ಆನಂದ ಮಾಸ್ಟ್ರು ಬಡತನ. ಸರಿಗೊಂದು ವಸಿಷ್ಠ ಹೇಳಬೇಕಲ್ವ ಆನಂದ ಮಾಸ್ಟ್ರೆ, ಹೇಳುವ. ಆಮೇಲೆ ಸುಧನ್ವ, ಅರ್ಜುನದ ಸುಧನ್ವ. ಅಶೋಕ್ ಭಟ್ರೆ ಟೆನ್ಷನ್ ಇದೆ, ಟೆನ್ಷನ್ ಅಂತ ಕೇಳಿದೆ. ನಾನು 2 ಅರ್ಥ ಪೂರೈಸಿದ್ದೇನೆ. ಬೇರೆಯವರು ಅರ್ಥ ಹೇಳಬೇಕಿದ್ರೆ ಇಡೀ ಕವರು ಕೊಡಬೇಕಾಗ್ತದೆ. ಗೊತ್ತಾಯಿತು ಮಾಸ್ಟ್ರೆ, ನೀವೆರಡು ಅರ್ಥ ನನಗೆ ಅರ್ಥ ಆಯಿತು. ವಸಿಷ್ಠನಿಗೆ ಪದ್ಯ ಇಲ್ಲ, ಅದನ್ನು ವಸಿಷ್ಠ ಹೇಳಿದ ಅಂತ ಮಾಡೋದು, ಮಂತ್ರಿಯ ಪದ್ಯ. ನೀವು
ನಿಮ್ಮ ಕವರಿನಲ್ಲಿ 165 ರೂಪಾಯಿ ಉಂಟು ಆನಂದ ಮಾಸ್ಟರ್ ಹೇಳಿದೆ. ಅವರು ಕುಳ್ಳು ಹೇಳಿದೆ, ನಿಮಗೆ ಕಿರಿಮಂಜೇಶ್ವರಕ್ಕೆ ಹೋಗಿ ಬರಲಿಕ್ಕೆ 145 ರೂಪಾಯಿ ಖರ್ಚು, 120 ರೂಪಾಯಿ ಉಳಿತದೆ ಹೇಳಿದೆ. ನಮ್ಮಲ್ಲಿ ಔಷಧ ಬಿಡುವವನಿಗೆ ಮತ್ತು ಗೊಬ್ಬರ ಹೊರುವವನಿಗೆ ಸಂಬಳ ಹೆಚ್ಚು. 120 ರೂಪಾಯಿ ಅಂದರೆ ನಿಮಗೆ 1.5 ಆಳಿನ ಸಂಬಳ ಆಯಿತು. ಇದು ಸೌಹಾರ್ದ, ಇದು ಆನಂದ ಮಾಸ್ಟರ್ ನಮ್ಮ ಸೌಹಾರ್ದ ಮಾತುಕತೆ. ಕೂಡಲೇ ಅವರು ಅರ್ಥ ಆಯ್ತು ಅಶೋಕ ಭಟ್ರೆ, ನಾನು ತೃಪ್ತ ಹೇಳಿದರು. ಇದು ಕಲಾವಿದನ ಬಡತನ ಹೇಗೆ ಇದಾಗ್ತಿತ್ತು ಆ ಸಂದರ್ಭದಲ್ಲಿ. ಅನೇಕ ಕಡೆಗಳಲ್ಲಿ ಶ್ರೇಣಿಯವರು ಬೇರೆ ಯಾರು ಅಲ್ಲಿಂದ ಬಂದದ್ದು, ಅದು ಚಂದ ಉಂಟು. ಜೋಶಿ ಗಂಡ ಹೆಂಡತಿ ಇಬ್ಬರಿಗೂ ಸಂಬಳ ಇದ್ದು ಮಾರಾಯ, ನೀನು 120 ಕೊಟ್ಟರೆ ಸಾಕು. ಮತ್ತು ಅವ ಸಂಬಳವೆಂತ ಮಾಡೋದು, ಇಬ್ಬರು ಸಾಕು. ಮತ್ತೊಬ್ಬರು ಯಾರೋ ಇನ್ನು ಬಂದಿದ್ದಾರೆ. ಆನಂದ ಮಾಸ್ಟರ್ಗೆ ಯಕ್ಷಗಾನವೇ ಉದ್ಯೋಗ. ಅಗರಿ ಭಾಗವತಂಗೆ ಎಂತ ಇದ್ದು ಬೇರೆ ಎಂತ ಇಲ್ಲ. ಅವ ಹೆಚ್ಚು ಕೊಡು, ಅಗರಿ ಭಾಗವತಂಗೆ 25 ರೂಪಾಯಿ ಹೆಚ್ಚು ಕೊಡು ನೀನು ಹೇಳಿದರು. ಜೋಶಿಯ ಕವರಿಂದ ತೆಗೆ. ಇದು ಜೋಶಿ ಎದುರು ಹೇಳುವುದು ಅವರು. ಪೆರ್ಲ ಪಂಡಿತಂಗೆ ಸಂಬಳ ಇಲ್ಲ, ಮೂಡಂಬೇರೆ ಶಾಸ್ತ್ರಿಗೆ ಅಡಕ್ಕೆ ಆಗುತ್ತು, ಮಾಸ್ಟರ್ನ ಸಂಬಳ ಬತ್ತು, ಪೋಸ್ಟ್ ಆಫೀಸಿನ ಸಂಬಳ ಇದ್ದು 3 ಸಂಬಳ ಇದ್ದು ಮರ ತಿಂಗಳಿಗೆ. ಶಾಸ್ತ್ರಿಗೆ ಎಷ್ಟು 100 ಸಾಕು. ಗ್ರೇಟ್ ಶ್ರೇಣಿ ಏನು ಇರುವ ಮಾಸ್ಟರ್ ಶ್ರೀನಾಥ್ ಸರ್. ಆ ದುಡ್ಡನ್ನು ಹಂಚುವುದರಲ್ಲಿ ಶ್ರೇಣಿಯವರ ಕಾಳಜಿ ಏನು. ರಾಮದಾಸ್ ಸಾಮಗರ ಮನೆಗೆ ಹೋದದ್ದು ಶ್ರೇಣಿದವರ ಬಲಿ ಗುರುಗಳೇ, ನಿಮ್ಮದ್ದು ವಾಮನ ಇದ್ದಿ, ಶ್ರೇಣಿತಾಕಳನ್ನ ಬಲಿಗೆನ್ನ ವಾಮನ ಇದ್ದಿ, ಬರ್ಪ್ರಿ ಹೋಯ್ತಲ್ಲ. ಬಂದೆ ಎಂತ ಹೇಳಿದೆ, ನಿಂಗಳ ಬಲಿಗೆ ಮರಳು ಮರೆ ಸಾಮಗನ ವಾಮನಂಗೆ ಎನ್ನ ಬಲಿ ಹೇಳು ಹೋಗು. ಹೋದೆ. ರಾಮದಾಸ್ ಸಾಮಗರ ತಾಯಿ ದೋಸೆ ತಿಂದೆ. ಜಾನೆ ಬತ್ತನೆ. ಆಗಸ್ಟ್ 15ಕ್ಕೆ ತಾಣ ಮೊದಲಾಗಬೇಕು ಪೆರ್ಲಲ್ಲಿ ಇದ್ದಿ, ಬರ್ಪ್ರಿ ಆ ಡೇಟ್ ಕಾಲಿದ್ದಿ. ಮೊದಲು ಹೇಳಿದ್ದಾರೆ, ಇಡೀ ಪಳ್ಳದಡ್ಕದ ಫ್ಯಾಮಿಲಿ, ಕಿಳಿಂಗರ ಫ್ಯಾಮಿಲಿ ವೈದಿಕರು ಇಂಕ್ಲನ ವೈದಿಕೆ ವಾಮನೆ ಅವಡೊಂದು ಪಂಡೊಂದುಳ್ಳರು ಹೇಳಿದರು. ಬಲಿ ಏರೇನು ಪಣ್ಪಾಪರು ಬಲಿ ಇಂಕ್ಳು ಪಣ್ಣೋಡು ಗುರುಕ್ಳು ಇಂಕ್ಳು ಪಣ್ಣು ಶೇಣಿ ತಕುಳೇ ಬಲಿ ಪರಿಹಾರ ಬೇತ ಏರ್ಲ ಸಮರ್ಥರಿದ್ಯರು ಕೊಡುವರೆ ಎಂತ ಹೇಳಬೇಕು. ರಾಮದಾಸ್ ಸ್ವಾಮಿಗರಿಗೆ ಕಟ್ಟಿ ದೋಸೆ ಆಯಿತು. ಬಂದರು. ರತ್ನ ಆ ಮಾಣಿಗೆ ಜಾಲ ಕೊಳಿಯಾನ ದೋಸೆ ಕೊಳಿಯ ಅಂದು ಮುರಾಳಿನ ಬತ್ತೆ ಇಂಕ್ಲೆ ಪಣಿಯಾರ ಇನ್ನಿಲ್ಲ ಬತ್ತೆ ಏರು ಖರ್ಚು ಅಂಪನೆ. ಒಳಗೆ ಹೋದ್ರು ವೇಷ್ಟಿ, ಅದರೆಡೆಯಲ್ಲಿ 300 ರೂಪಾಯಿ ಇಟ್ಟರು. ನನ್ನನ್ನು ಇದರಲ್ಲಿ ಕೂತುಕೊಳಿಸಿ ಇದು ಕೊಟ್ಟರು. ಗಂಡ ಹೆಂಡತಿ ನಾನು ಸಾಷ್ಟಾಗ ನಮಸ್ಕಾರ ಎನ್ನ ಆಯುಷ ಗೆತ್ತಾರೆ ಗುರುಕುಳೆ. ಬ್ರಾಹ್ಮಣೆ ಮಾಣಿ ಅಂದ ಅತ್ತ ಹೇಳಿದರು. ಅಂದು ಅಪ ಎಲ್ಲ ಬ್ರಾಹ್ಮಣೆ ಅಮ್ಮಲ ಬ್ರಾಹ್ಮಣೆ ಬೋತ್ರಿಂದ ಪಣಿಯಾರಿ ಗೆತ್ತೋಣ. ದ ಗ್ರೇಟ್ ರಾಮದಾಸ್ ಸಾಮಗರು ಸ್ವಾಮಿ. ಇದು ಈ ಇತಿಹಾಸ ದಾಖಲಾಗಬೇಕು. ಇತಿಹಾಸ ಇದಲ್ಲ ಇದು ಅವರ. ನಾನು 2 ಸಲ ಬಂದೆ ಅಲ್ಲ ಕುಮಾರಣ್ಣ ಅವರ ಮನೆಗೆ, ಕೈಯಿಂದ ಖರ್ಚು ಮಾಡಿಕೊಂಡು ಅಶನ ಅಂತದ್ದು ಓಡು ಪಾಯಸತ್ತ ಅಶನ ಪಾಡು ರತ್ನ ಮಾಣಿಗೆ. ಏನು ರಾಮದಾಸ್ ಸಾಮಗರು ಶ್ರೇಣಿಯವರು ಹಲಸಿನ ನನ್ನ ಗೆಣಸಲೆ ಮಾಡಿ ನನ್ನನ್ನು ಪದ್ಯಣ ಶಂಕರನನ್ನು ಬರಲಿ ಕೇಳಿದ್ದಾರೆ. ಅದಕ್ಕೆ ಜೀಗುಜ್ಜೆಯ ಮೇಲಾರ ಮಾಡಿ ಅಶೋಕ ತುಂಬ ಸಮಯ ಆಯಿತು, ನಿಂಗೆ ಇಬ್ಬರು ಬನ್ನಿ ಒತ್ತೊಪ್ಪಗ ನನಗೆ ತಿಂಬಲೇಬೇಕಾಗಿ ಮಾಡಿಸಿದ್ದು ಹಲಸಿನ ಹಣ್ಣು ಗೆಣಸಲೆ. ದೊಡ್ಡ ಸಾಮಗರ ಅವರ ಮನೆಯಲ್ಲಿ ತರಕಾರಿ ಹಚ್ಚುತ್ತಿದ್ರು ಅಂತ ನಾನು ಕೇಳಿದ್ದೇನೆ. ಈ ಸೌಹಾರ್ದ, ಇನ್ನೊಬ್ಬ ಕಲಾವಿದನ ಬಡತನ, ಇದು ಕಲಾವಲಯದಲ್ಲಿ ಎಲ್ಲರಿಗೂ ಒಂದು ಜಾಗೃತ ತಿಳುವಳಿಕೆ ಇದ್ದರೆ ಒಳ್ಳೆಯದು ಅಂತ ನನ್ನ ವೈಯಕ್ತಿಕವಾದ ಅನ್ನಿಸಿಕೆ.